ನಮಸ್ತೆ, ನಾನು ಅಕ್ಷಯ. ಜೊತೆಲಿ ನ್ಯೂಸ್ಗೆ ಸ್ವಾಗತ. ಬೆಂಗಳೂರು ನಗರದಲ್ಲಿ ದಿನೇ ದಿನೇ ಬೇಸಿಗೆಯ ತಾಪಮಾನ ಹೆಚ್ಚಾಗುತ್ತಿದೆ. ನೀರು ಅಮೂಲ್ಯವಾದ ಸಂಪನ್ಮೂಲವಾಗಿದ್ದರೂ ಕೆಲವೆಡೆ ಅದೇ ನೀರು ವ್ಯರ್ಥವಾಗಿ ಹರಿದು ಹೋಗುತ್ತಿರುವ ದೃಶ್ಯಗಳು ಕಂಡುಬರುತ್ತಿವೆ. ಇದು ಬೆಂಗಳೂರು ದಕ್ಷಿಣ ಭಾಗದ ಕುಮಾರಸ್ವಾಮಿ ಲೇಔಟ್ನಲ್ಲಿ ಕಂಡು ಬಂದಿರುವ ದೃಶ್ಯ. ಇಲ್ಲಿ ಪ್ರತಿದಿನವೂ ಸಾಕಷ್ಟು ಪ್ರಮಾಣದ ನೀರು ವ್ಯರ್ಥವಾಗುತ್ತಿದೆ. ಬೇಸಿಗೆಯಲ್ಲಿ ನೀರು ಎಷ್ಟು ಅಮೂಲ್ಯ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯ. ಆದರೆ ಇಂತಹ ನಿರ್ಲಕ್ಷ್ಯದಿಂದ ಅಮೂಲ್ಯವಾದ ನೀರು ವ್ಯರ್ಥವಾಗುತ್ತಿರುವುದು ಸಾರ್ವಜನಿಕರಲ್ಲಿ ಬೇಸರ ಮೂಡಿಸಿದೆ. ಹಲವು ದಿನಗಳಿಂದ ನೀರು ಪೋಲಾಗುತ್ತಿದೆಯಾದರೂ ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳು ಗಮನಿಸಿಲ್ಲವೇ? ಇದುವರೆಗೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಂಡಿಲ್ಲ ಎಂಬ ದೊಡ್ಡ ಪ್ರಶ್ನೆಗೆ ಕಾರಣವಾಗಿದೆ. ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನು ಪರಿಶೀಲಿಸಿ ನೀರು ಪೋಲಾಗುವುದನ್ನು ತಡೆಯಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ನೋಡಿ, ಇಲ್ಲಿ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ವೃತ್ತ ನಮ್ಮ ಇದೊಂದು ಸರ್ಕಲ್, ಇದು ಸರ್ಕಲ್ಲು ಮತ್ತು ಇದು ಮಾಲಕ್ಕನೇ ಮುಖ್ಯ ರಸ್ತೆ. ಇದು ಸ್ಟಾರ್ ಬಜಾರೆಲ್ಲ ಇದೆ, ಮತ್ತು ಇದೆಲ್ಲ ಫುಲ್ಲು ಪಾರ್ಕು. ಇದು ಪೈಪ್ಲೈನು. ಈ ಪೈಪ್ಲೈನಲ್ಲಿ ಪುರಂದರ ದಾಸರ ರಸ್ತೆ. ಇದು ಪುರಂದರ ದಾಸರ ರಸ್ತೆ ಅಂತ. ಇದು ಈ ರಸ್ತೆಯಲ್ಲಿ ನೋಡಿ ಹೇಗಿದೆ ಅಂತಂದರೆ, ನೋಡಿ ಇವತ್ತು ಬೇಸಿಗೆ, ನಮಗೆ ಆಲ್ರೆಡಿ ಬೇಸಿಗೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಈ ಬೇಸಿಗೆ ಸ್ಟಾರ್ಟ್ ಆಗಿದೆ. ಇಲ್ಲಿ ಇದು ಕಾವೇರಿ ವಾಟರ್. ಇದು ನೋಡಿ ಯಾವ ರೀತಿ ಲೀಕ್ ಆಗ್ತಿದೆ ಅಂತಂದರೆ, ಇದನ್ನ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಈ ಪಕ್ಕದಲ್ಲಿ ಇಲ್ಲಿ ಮೋರಿ ಇದೆ. ಈ ಮೋರಿ ಒಳಗಡೆ ಹೋಗುತ್ತಲ್ಲ ನೀರೆಲ್ಲ. ಇವತ್ತು ನಮಗೆ ಕುಡಿಯೋದಕ್ಕೆ ನೀರಿಗೆ ಅಭಾವ ಆಗುವಂಥ ಪರಿಸ್ಥಿತಿ ಬಂದಿದೆ. ಇದು ನೋಡಿ, ಪಕ್ಷಿಗಳು, ಗಿಡ ಮತ್ತು ಮರಕ್ಕೆ ನೀರಿಲ್ದಿರ, ಎಷ್ಟೋ ಕಡೆ ಕುಡಿಯೋದಕ್ಕೆ ನೀರಿಲ್ದಿರ ಬರಗಾಲ ಬರೋವಂಥ ಒಂದು ಪರಿಸ್ಥಿತಿ ಬಂದಿದೆ. ಆ ಒಂದು ಪರಿಸ್ಥಿತಿಯಲ್ಲಿ ಇದು ಕಾವೇರಿ ವಾಟರ್ದು ಇದಿರಬೇಕಿದು, ಕಾವೇರಿ ವಾಟರ್ದೆ. ಇಲ್ಲಿ ನೀರು ಯಾವ ರೀತಿ ಸುರಿತಾ ಇದೆ ನೋಡಿ. ನಮಗಿನ್ನೂ ಝೂಮ್ ಆಗಿ ತೋರಿಸ್ತೀನಿ ನೋಡಿ. ಕಾವೇರಿ ನೀರು ಈಗ ಹರಿತಾ ಇದೆ. ಇಲ್ಲಿ ಫುಲ್ ಹರಿದೋಗ್ತಾ ಇದೆ. ಇದನ್ನ ಯಾಕೆ ನಮ್ಮ ನೀರನ್ನ ಕಾಪಾಡ್ಕೊಳ್ಳೋ ಅಷ್ಟು ನಮ್ಮಲ್ಲಿ ಅಧಿಕಾರಿಗಳು ಶಕ್ತಿ ಇಲ್ವಾ? ನೀರನ್ನೇ ಈ ಥರ ಫೋಲ್ ಮಾಡಿದ್ರೆ, ನಾವು ಬೇಕಾಗಿರೋದು ಅಮೂಲ್ಯವಾದದ್ದು ನೀರು. ಆ ನೀರನ್ನೇ ನೋಡಿ, ಆ ನೀರನ್ನ ಕಾಪಾಡ್ಕೊಳಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂತ, ಇರೋ ನೀರನ್ನ ಕಾಪಾಡ್ಕೊಳಕ್ಕೆ ಆಗ್ತಿಲ್ಲ ಅಂತಂದರೆ, ಎಷ್ಟೋ ಕಡೆ ನೀರಿಲ್ದಿರ ಪಾಪ ಬಿಂದಿಗೆಗಳಿಗೋಸ್ಕರ ಕ್ಯೂ ನಿಂತಿದ್ದಾರೆ. ಕುಡಿಯೋದಕ್ಕೆ ನೀರಿಲ್ದಿರ, ಇದು ಸ್ನಾನ ಮಾಡೋದಕ್ಕೆ, ಕೈ ತೊಳಿಯೋದಕ್ಕಲ್ಲ, ಕುಡಿಯೋದಕ್ಕೆ ನೀರಿಲ್ದಿರ ಒಂದೊಂದು ಕಡೆ ನೀರಿಗೋಸ್ಕರ ಎಷ್ಟೋ ಜನ ಕಷ್ಟ ಬೀಳ್ತಿದ್ದಾರೆ. ಇಂಥ ದಿನಗಳಲ್ಲಿ ನೋಡಿ ನೀರು ಎಷ್ಟು ಫೋಲ್ ಆಗ್ತಿದೆ ಅಂತಂದರೆ, ತುಂಬ ನೀರು ಹೋಗ್ತಾ ಇದೆ. ಅಂದರೆ ಇವಾಗ ನನ್ನ ಕಣ್ಣಿಗೆ ಇವಾಗ ಬಿದ್ದಿರೋದಕ್ಕೋಸ್ಕರ ನಾನೊಂದು ಲೈವ್ ಮಾಡಿ ಅಧಿಕಾರಿಗಳಿಗೆ ಎಚ್ಚರಿಸ್ತಾ ಇದ್ದೀನಿ. ಇದು ಎಷ್ಟು ದಿವಸದಿಂದ ಹೋಗ್ತಿದೆ ಅಂತ ನನಗೆ ಗೊತ್ತಿಲ್ಲ. ಇದು ಎಷ್ಟು ನೀರು ಫೋಲ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಇದು ಅಲ್ವಾ ನೋಡಿ, ಈ ಥರ ಪರಿಸ್ಥಿತಿ ನಿಜವಾಗ್ಲೂ. ಇದು ಇಸ್ರೋ ಲೇಔಟಲ್ಲಿ ನನಗೆ ಕಂಡುಬಂದಂಥ ಒಂದು ದೃಶ್ಯ ಇದು. ಈಗ ನೋವಾಗುತ್ತೆ, ಇವೆಲ್ಲ ನೋಡಿದಾಗ ನೋವಾಗುತ್ತೆ. ಏಕೆಂದರೆ ಮನೆಗಳಿಗೆ ಎಷ್ಟೋ ಇದಕ್ಕೆ ಕಮರ್ಷಿಯಲ್ ಅಂತಂದ್ಬಿಟ್ಟು ಅವ್ರಿಗೆ ಸುಮ್ಮನೆ ಆದರೂ ಬರೀತಾ ಇರ್ತೀರ. ನೀರು ನೀರು ಯೂಸ್ ಮಾಡದೇ ಇದ್ರೂ ಅವ್ರಿಗೆ ಪೆನಾಲ್ಟಿ ಹಾಕಿ, ಅವ್ರಿಗೆ ಕಮರ್ಷಿಯಲ್ ಯಾವುದೋ ಒಂದು ಚಿಕ್ಕ ಅಂಗಡಿ ಇದ್ರೂ ಅವ್ರಿಗೆ ಕಮರ್ಷಿಯಲ್ ಅಂತ ಬರೀತೀರಿ, 5,000 10,000. ಇಲ್ಲಿ ಫೋಲ್ ಆಗ್ತಿದೆಯಲ್ಲ, ಇದನ್ನ ಯಾರು ಬರೀತೀರಿ? ಇದನ್ನ ಯಾರು ಬರೀತೀರಿ ಇಡಬೇಕಲಿ? ಏನು ನಮ್ಮ ವ್ಯವಸ್ಥೆ ಈ ಥರ ಆಗೋದ್ರೆ ನೋಡಿ ಎಷ್ಟು ನೀರು ಫೋಲ್ ಆಗ್ತಿದೆ ನೋಡಿ. ನೋಡಿ, ಸುಮ್ಮನೆ ಅನ್ಯಾಯವಾಗಿ ಹೋಗ್ತಾ ಇದೆ ನೀರು. ಯಾರಿಗೆ ಇದು ಯಾರು ಕೇಳೋದಿದು? ಯಾರಿಗೆ ಹೇಳೋದಿದು ಹೇಳೋದು? ನೋಡಿ, ಇದು ನೋಡಿ ಹೇಗೆ ಹೋಗ್ತಾ ಇದೆ.
ಫುಲ್ ಹರ್ಕೊಂಡು ಹೋಗ್ತಾ ಇದೆ. ಎಷ್ಟು ಲೀಟ್ರ್ ಗಟ್ಟಲೆ ನೀರು ಹೋಗುತ್ತೋ ಗೊತ್ತಿಲ್ಲ. ಇದು ದಯವಿಟ್ಟು ನೋಡಿ, ಇಸ್ರೂಲೆ ಹೊಟ್ಟಿದ್ದು ಇಷ್ಟು ನೀರು ಹೋಗ್ತಾ ಇದೆ ಇಲ್ಲಿ. ದಯವಿಟ್ಟು ಇದನ್ನು ಯಾರು ನಮ್ಮ BWSSP ಯಾರು ಇನ್ಚಾರ್ಜ್ ಇದ್ದಾರೆ, ದಯವಿಟ್ಟು ಇದನ್ನು ಸರಿಪಡಿಸಿ ನೀರನ್ನು ಕಾಪಾಡ್ಕೊಳ್ಳೋಣ. ಏಕೆಂದರೆ ಮುಂದಿನ ದಿನಗಳಲ್ಲಿ ಆಲ್ರೆಡಿ ಬೇಸಿಗೆ ಸ್ಟಾರ್ಟ್ ಆಗಿದೆ, ನೀರು ಸಿಗಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವು ಇಷ್ಟೊಂದು ನೀರನ್ನ ವೇಸ್ಟ್ ಮಾಡಿದ್ರೆ ಇದು ಯಾರಿಗೂ ಯೂಸ್ ಇಲ್ಲ. ಇದು ಅಲ್ಲವರ ಕೊಟ್ಟಿರೋ ನೀರನ್ನ ನಾವು ಉಳಿಸ್ಕೊಳ್ಳಿಲ್ಲ ಅಂತಂದರೆ ನಾವು ಅದಕ್ಕಿಂತ ಮೂಢಾತ್ಮರು ಯಾರಿಲ್ಲ ಅಲ್ವಾ. ಎಷ್ಟೋ ಕಡೆ ನೀರಿಲ್ದಿರ ಜನ ಪಾಪ ಪರದಾಡ್ತಾ ಇದ್ದಾರೆ. ಇದು ನೋಡಿ, ಇದು ಯಾರಿಗೂ ಗೊತ್ತಾಗಲ್ಲ. ಇದು ಒಂದು ಮೂಲೆಯಲ್ಲಿದೆ, ನಾನು ನೀರು ಪೋಲ್ ಆಗ್ತಾ ಇರೋದು. ದಯವಿಟ್ಟು ಇದು ಶೇರ್ ಮಾಡಿ, ದಯವಿಟ್ಟು ನಮ್ಮ ನೀರನ್ನ ನಾವು ಕಾಪಾಡ್ಕೊಳ್ಳೋಣ. ಇದು ಪುರಂದರ ದಾಸರ ರಸ್ತೆ ಅಂತ ಇದೆ, 4ನೇ ಮುಖ್ಯ ರಸ್ತೆ ಇದು, ಇಸ್ರೇಲಿ ಹೋಟ್ ಹತ್ರ. ಪುರಂದರ ದಾಸರ ರಸ್ತೆ ಇದು ಫುಲ್ಲು ಇಸ್ರೇಲಿ ಲೇಔಟು. ಇದು ವಸಂತಪುರಕ್ಕೆ ಹೋಗೋ ರಸ್ತೆ ಇದು. ದಯವಿಟ್ಟು ಇದನ್ನು ಶೇರ್ ಮಾಡಿ. ನೋಡಿ, ಇಲ್ಲಿ ಒಂದು ಇದಿಟ್ಟಿದ್ದಾರೆ, ಅದ್ರ ನೀರು ಸಿಕ್ಕಾಪಟ್ಟೆ ನೀರು ಹೋಗ್ತಾ ಇದೆ. ದಯವಿಟ್ಟು ನಾವು ನಮ್ಮ ನೀರು, ನಮ್ಮ ಜಲ, ನಮ್ಮ ನಾಡು, ನಮ್ಮ ನುಡಿ, ಜಲ, ನೆಲ ನಾವು ಕಾಪಾಡ್ಕೊಳ್ಳೋದು ನಮ್ಮ ಒಂದು ಹಕ್ಕು. ಅದು ಆ ನೀರು ಅಷ್ಟು ಹೋಗ್ತಾ ಇದೆಯಲ್ಲ, ಅದಕ್ಕೋಸ್ಕರ ದಯವಿಟ್ಟು ನಮ್ಮ 181 ವಾರ್ಡ್ ಬರುತ್ತಿದೆ, ಕುಮಾರಸ್ವಾಮಿ ಲೇಔಟು, ಇಸ್ರೇಲಿ ಲೇಔಟ್ ಹತ್ರ ಬರುತ್ತಿದ್ದು. ಆ್ಯಕ್ಚುಲಿ ದಯವಿಟ್ಟು ಇದನ್ನು BWSSP ಅವರಿಗೆ ಗೊತ್ತಾಗುತ್ತೆ ಮೋಸ್ಟ್ಲಿ. ಶೇರ್ ಮಾಡಿ ಅಷ್ಟೇ, ನಮ್ಮ ನೀರನ್ನು ನಾವು ಕಾಪಾಡ್ಕೊಳ್ಳೋಣ.